ರಾಜ್ಯ ಸಚಿವ ಸಂಪುಟ ಪುನಾರಚನೆಯಾಗುತ್ತಾ? ಸಂಪುಟ ಪುನಾರಚನೆಯಾದ್ರೆ ಯಾರಿಗೆ ಲಕ್, ಯಾರಿಗೆ ಬ್ಯಾಡ್ ಲಕ್? ಚಿತ್ತಾಪುರದಲ್ಲಿ ಕೊನೆಗೂ ಆರ್ಎಸ್ಎಸ್ ಪರೇಡ್, ಬೆಳಗಾವಿಯಲ್ಲಿ ಕೃಷ್ಣ ಮೃಗಗಳ ಸಾವು, ನಟಿಗೆ ನಿಜಕ್ಕೂ ನಿರ್ಮಾಪಕ ಲೈಂಗಿಕ ಕಿರುಕುಳ ಕೊಟ್ರ? ಎಲ್ಲ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ರಾಜ್ಯ ರಾಜಕೀಯದಲ್ಲಿ ಸಂಪುಟ ಪುನರ್ರಚನೆ ಸಿಕ್ಕಾಪಟ್ಟೆ ತಲ್ಲನ್ನ ಸೃಷ್ಟಿ ಮಾಡಿದೆ. ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನ ಮೀಟ್ ಮಾಡಿದ ಸಿಎಂ ಸಿದ್ದರಾಮಯ್ಯಗೆ ಗುಡ್ ನ್ಯೂಸ್ ಸಿಕ್ಕಂತಾಗಿದೆ. ಕ್ಯಾಬಿನೆಟ್ ಪುನರ್ರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇದರ ಬೆನ್ನಲ್ಲೇ ರಾಜ್ಯ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ 10+2 ಫಾರ್ಮುಲಾ ಇಟ್ಟಿದ್ದಾರೆ. 10 ಸಚಿವರನ್ನ ಕೈಬಿಡೋದರ ಜೊತೆಗೆ ಖಾಲಿ ಇರುವ 2 ಸಚಿವ ಸ್ಥಾನಗಳನ್ನ ತುಂಬುವ ಪ್ರಸ್ತಾಪ ಮುಂದಿಟ್ಟಿದ್ದಾರೆ. ಹೈಕಮಾಂಡ್ ಬಹುತೇಕ ಒಪ್ಪಿದ್ದು ಈ ಫಾರ್ಮುಲಾ ಜಾರಿಯಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಸಿಎಂ ಪಟ್ಟಿ ಬಿಟ್ಟು ಹೈಕಮಾಂಡ್ ಇನ್ನಷ್ಟು ಹೆಸರುಗಳನ್ನು ಹೇಳಿದ್ರೆ ಗುಜರಾತ್ ಮಾದರಿ ಸಂಪುಟ ಪುನರ್ರಚನೆ ಆಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಇನ್ನು ಖಾಲಿಯಾಗುವ 10 ರಿಂದ 12 ಸ್ಥಾನಕ್ಕೆ 15 ರಿಂದ 20 ಆಕಾಂಕ್ಷಿಗಳಿದ್ದಾರೆ. ಇನ್ನು ದೆಹಲಿಗೆ ತೆರಳಿರುವ ಡಿಕೆ ಶಿವಕುಮಾರ್ ಅಲ್ಲೇ ಉಳಿದಿದ್ದಾರೆ. ನಾಳೆ ಡಿಕೆ ಸುರೇಶ್ ಕೂಡ ದೆಹಲಿಗೆ ತೆರಳುತ್ತಾ ಇದ್ದು ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ ಅಂದಿದ್ದಾರೆ. ನನಗೆ ಬೇರೆ ಕೆಲಸ ಇದೆ, ನಾಳೆ ಹೋಗ್ಬೋದು, ನಾನೇನು ಹೋಯ್ತಾನೆ ಇರ್ತೀನಿ, ಬರ್ತಾನೆ ಇರ್ತೀನಿ, ನನಗೇನು ಹೊಸದೇನಲ್ವಲ್ಲ. ಡೆಲ್ಲಿ ಪಕ್ಷದ ಹೈಕಮಾಂಡ್ ತೀರ್ಮಾನನೇ ಅಂತಿಮ ಎಲ್ಲದಕ್ಕೂ ಕೂಡ. ಮುಖ್ಯಮಂತ್ರಿಗಳಿರ್ಬೋದು, ಪಕ್ಷದ ಶಾಸಕರುಗಳಿರ್ಬೋದು, ಮಂತ್ರಿಮಂಡಲದವ್ರು ಇರ್ಬೋದು, ಡಿ ಕೆ ಶಿವಕುಮಾರ್ ಅವ್ರಿಗಿರ್ಬೋದು, ಎಲ್ರಿಗೂ ಕೂಡ ಪಕ್ಷದ ಹೈಕಮಾಂಡೇ ಮುಖ್ಯ. ಹೈಕಮಾಂಡ್ ತೀರ್ಮಾನ ಏನಾಗುತ್ತೆ ಅದನ್ನು ಕಾದು ನೋಡಬೇಕು. ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಒಪ್ಪಿಗೆ ನೀಡಿದೆ ಅಂತಾದ್ರೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಎಂದರ್ಥ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಸಾಮಾನ್ಯವಾಗಿ ಪುನರ್ರಚನೆಯಾದ ಮೇಲೆ ನಾಯಕತ್ವ ಬದಲಾವಣೆ ಆಗಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಇನ್ನು ಸಚಿವ ಸಂಪುಟ ಪುನರ್ರಚನೆ ಆಗುವುದು ಊಹಾಪೋಹ ಅಂತ ಸಚಿವ ಬೋಸರಾಜು ಹೇಳಿದ್ದಾರೆ. ಇನ್ನು ಹೈಕಮಾಂಡ್ ಭೇಟಿಯಾಗಿದ್ದು ರಾಜಕೀಯ ಚರ್ಚೆ ಏನೂ ಆಗಿಲ್ಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಬಗ್ಗೆ ಹೈಕಮಾಂಡ್ ನಿರ್ಧಾರ ಕೈಗೊಳ್ಳಲಿದೆ ಅಂತ ಮತ್ತೊಬ್ಬ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ರಿಷಫಲ್ ಆದಾಗ ನಾರ್ಮಲಿ ಬದಲಾವಣೆ ಆಗೋದಿಲ್ಲ. ರಿಷಫಲ್ ಮಾಡ್ತಾರೆ ಅಂತ ಅದು ಒಪ್ಪಿಗೆ ಆಗಿದ್ದರೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಆಯಿತು. ನೋಡಿ, ಇವೆಲ್ಲ ಓಹೋಗಳು ಸೆಪ್ಟೆಂಬರ್ ಅಂತಾರೆ, ಸೆಪ್ಟೆಂಬರ್ ಕ್ರಾಂತಿ ಅಂತ ಶುರು ಮಾಡಿದ್ವಿ, ಆಯಿತು. ನವಂಬರ್ ಕ್ರಾಂತಿ ಅಂದರೆ ನವಂಬರ್ ಮುಗಿತಾ ಇದೆ. ನಾನು ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡಿಲ್ಲ ಅಂತೇಳಿ ನಿನ್ನ ಮುಖ್ಯಮಂತ್ರಿಗಳು ವೈಯಕ್ತಿಕವಾಗಿ ಮೀಡಿಯಾಗೆ ಹೇಳಿದ್ದಾರೆ. ದೇಶ ಹಾಗೂ ರಾಜ್ಯದಲ್ಲಿ ಬಹು ಚರ್ಚಿತವಾಗಿ ಸಾಕಷ್ಟು ಜಿದ್ದಾಜಿದ್ದಿನ ಬಳಿಕ ಕೊನೆಗೂ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರವಾದ ಚಿತ್ತಾಪುರ ಕೋಟೆಯಲ್ಲಿ ಇವತ್ತು ಆರ್ಎಸ್ಎಸ್ ಪಥಸಂಚಲನ ನಡೆದಿದೆ. ಕಲಬುರಗಿಯ ಚಿತ್ತಾಪುರದಲ್ಲಿ ಇವತ್ತು ಆರ್ಎಸ್ಎಸ್ ಪಥಸಂಚಲನ ಆಯಿತು. ಜಿಲ್ಲಾಡಳಿತ ಹಾಗೂ ಹೈಕೋರ್ಟ್ ಷರತ್ತುಬದ್ಧ ಅನುಮತಿ ಮೇರೆಗೆ ಪಥಸಂಚಲನ ನಡೆದಿದ್ದು ಪಥಸಂಚಲನದಲ್ಲಿ 300 ಗಣವೇಷಧಾರಿಗಳು ಹಾಗೂ 50 ಬ್ಯಾಂಡ್ ವಾದಕರು ಭಾಗಿಯಾಗಿದ್ದರು. ಚಿತ್ತಾಪುರದ ಬಜಾಜ್ ಕಲ್ಯಾಣ ಮಂಟಪದಿಂದ ಆರಂಭವಾಗಿ ಅಂಬೇಡ್ಕರ್ ಸರ್ಕಲ್, ಬಸವ ಆಸ್ಪತ್ರೆ, ಎಚ್ಡಿಎಫ್ಸಿ ಬ್ಯಾಂಕ್ ರೂಟ್ ಮೂಲಕ ಬಸವೇಶ್ವರ ಸರ್ಕಲ್ನಿಂದ ಬಜಾಜ್ ಕಲ್ಯಾಣ ಮಂಟಪದವರೆಗೂ ಪಥಸಂಚಲನ ಆಯಿತು. ಪಥಸಂಚಲನದ ವೇಳೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ರು. ಆರ್ಎಸ್ಎಸ್ ಪಥಸಂಚಲನ ನಡೆಯುವ ಮಾರ್ಗದಲ್ಲಿ ಪೊಲೀಸರು ಸರ್ಪಗಾವಲನ್ನ ನಿಯೋಜನೆ ಮಾಡಿದ್ರು. ಪೊಲೀಸ್ ಇನ್ಸ್ಪೆಕ್ಟರ್ಸ್, ಕೆಎಸ್ಆರ್ಪಿ, ಡಿಎಆರ್ ತುಕಡಿ ಸೇರಿದಂತೆ 650 ಜನ ಪೊಲೀಸರು, 250 ಜನ ಹೋಂಗಾರ್ಡ್ ನಿಯೋಜನೆ ಮಾಡಲಾಗಿತ್ತು. ಪಥಸಂಚಲನ ನಡೆಯುವ ಮಾರ್ಗದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಿದ್ದು ಆರ್ಎಸ್ಎಸ್ ಪಥಸಂಚಲನ ಹಿನ್ನೆಲೆಯಲ್ಲಿ ಚಿತ್ತಾಪುರ ಪಟ್ಟಣ ಸಂಪೂರ್ಣ ಕೇಸರಿಮಯವಾಗಿತ್ತು. ಬೆಳಗಾವಿ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಸಾವಿನ ಸಂಖ್ಯೆ 29ಕ್ಕೆ ಏರಿಕೆಯಾಗಿದೆ. ಕಿತ್ತೂರು ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಮತ್ತೊಂದು ಕೃಷ್ಣ ಮೃಗ ಸಾವನ್ನಪ್ಪಿದೆ. ಕಳೆದ ವರ್ಷ ಕೃಷ್ಣ ಮೃಗ ಸಾವನ್ನಪ್ಪಿದ್ದು ಕೃಷ್ಣ ಮೃಗಗಳ ಸಾವಿನ ಸಂಖ್ಯೆ 29ಕ್ಕೆ ಏರಿಕೆಯಾಗಿದೆ. ಇನ್ನುಳಿದ 9 ಕೃಷ್ಣ ಮೃಗಗಳಿಗೆ ಆರೈಕೆ ಮುಂದುವರೆದಿದೆ. ನಿನ್ನೆ ಒಂದೇ ದಿನ 20 ಕೃಷ್ಣ ಮೃಗಗಳ ಸಾವಾಗಿದ್ದು ನವೆಂಬರ್ 13ನೇ ತಾರೀಕು 8 ಕೃಷ್ಣ ಮೃಗಗಳ ಸಾವನ್ನಪ್ಪಿದ್ವು. ಇದೀಗ ಮತ್ತೊಂದು ಕೃಷ್ಣ ಮೃಗ ಸಾವನ್ನಪ್ಪಿದ್ದು ಆತಂಕಕ್ಕೆ ಕಾರಣ ಆಗಿದೆ. ಇನ್ನು ಕಿತ್ತೂರು ಚೆನ್ನಮ್ಮ ಕಿರು ಮೃಗಾಲಯಕ್ಕೆ ಬೆಂಗಳೂರಿನ ವೈದ್ಯರ ತಂಡ ಆಗಮಿಸಿದ್ದು 3 ಕೃಷ್ಣ ಮೃಗಗಳ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ. ಕೃಷ್ಣ ಮೃಗಗಳ ದೇಹದ ಪ್ರತಿಯೊಂದು ಅಂಗಾಂಗಗಳನ್ನ ಸ್ಯಾಂಪಲ್ ತೆಗೆದುಕೊಂಡು ಪರಿಶೀಲನೆ ನಡೆಸಿರುವ ವೈದ್ಯರು ಕಿಡ್ನಿ, ಹಾರ್ಟ್, ಲಿವರ್ ಸೇರಿ ಪ್ರತಿಯೊಂದು ಅಂಗಾಂಗಗಳನ್ನ ಲ್ಯಾಬ್ಗೆ ಕಳಿಸಿದ್ದಾರೆ. ಬನ್ನೇರುಘಟ್ಟ ಉದ್ಯಾನವನದ ವೈದ್ಯ ಮಂಜುನಾಥ್ ಮತ್ತು ಡಾಕ್ಟರ್ ಚಂದ್ರಶೇಖರ್ ತಂಡದಿಂದ ಪರಿಶೀಲನೆ ನಡೆದಿದೆ. ವೈದ್ಯರ ತಂಡಕ್ಕೆ ಕರ್ನಾಟಕ ಮೃಗಾಲಯಗಳ ಸದಸ್ಯ ಕಾರ್ಯದರ್ಶಿ ಸುನಿಲ್ ಪನ್ವಾರ್ ಸಾಥ್ ಕೊಟ್ಟಿದ್ದಾರೆ. ಪ್ರಿಲಿಮಿನರಿಯಾಗಿ ಎಂಬ್ರೇಜಿಕ್ ಸೆಪ್ಟಿಸಿಮಿಯಾ ಅಂತ ಒಂದು ರೋಗ, ಇದು ಬ್ಯಾಕ್ಟೀರಿಯಲ್ ರೋಗ ಆಗಿರುತ್ತೆ. ಯಾವಾಗ ಅನಿಮಲ್ ಸ್ಟ್ರೆಸ್ ಕಂಡೀಷನ್ಗೆ ಹೋಗುತ್ತೋ ಆ ಸ್ಟ್ರೆಸ್ ಕಂಡೀಷನಿಂದ ಈ ಬ್ಯಾಕ್ಟೀರಿಯಾ ಮಲ್ಟಿಪ್ಲೈ ಆಗಿ ರೋಗ ಕಾಸ್ ಮಾಡೋ ಥರ ಇರುತ್ತೆ. ಈ ರೋಗ ಬಂದರೆ ಅಪ್ ಟು 90% ಮಾರ್ಟಾಲಿಟೀಸು ಆಗುತ್ತೆ. ಇದರಲ್ಲಿ ಪೋಸ್ಟ್ ಮಾರ್ಟಮ್ ಲೀಷನ್ಸ್ ಅಪಿಯರ್ಸ್ ಟು ಬಿ ಎಂಬ್ರೇಜಿಕ್ ಸೆಪ್ಟಿಸಿಮಿಯಾ. ಕನ್ಫರ್ಮೇಟೆಡ್ ಡಯಾಗ್ನೋಸಿಸನ್ನು ನಾವು ಸ್ಯಾಂಪಲ್ಸ್ ತೊಗೊಂಡಿದ್ದೀವಿ. ಸ್ಯಾಂಪಲ್ಸು ಲ್ಯಾಬಲ್ಲಿ ಟೆಸ್ಟ್ ಮಾಡಿದ ಮೇಲೆ
ವಿತಿನ್ ಮೇ ಬಿ 1 or 2 ಡೇಸಲ್ಲಿ ನಾವು ಕನ್ಫರ್ಮೇಟೆಡ್ ಡಯಾಗ್ನೋಸಿಸನ್ನು ಇಲ್ಲಿಗೆ ಕಳಿಸ್ಕೊಡ್ತೀವಿ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯ ಸಮೀರವಾಡಿ ಬಳಿ ಇರುವ ಗೋದಾವರಿ ಸಕ್ಕರೆ ಕಾರ್ಖಾನೆ ಬಳಿ ಕಬ್ಬು ತುಂಬಿದ್ದ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಲಾಗಿತ್ತು. ಈ ಘಟನೆ ಸಂಬಂಧಪಟ್ಟಂತೆ ಪೊಲೀಸರು 10 ಜನ ರೈತರನ್ನ ವಶಕ್ಕೆ ಪಡೆದಿದ್ದಾರೆ. ಪೊಲೀಸರ ಈ ನಡೆಯನ್ನು ವಿರೋಧಿಸಿ ರೈತರು ತುರ್ತು ಸಭೆಗೆ ಮುಂದಾಗಿದ್ದಾರೆ. ರೈತರನ್ನ ವಶಕ್ಕೆ ಪಡೆದಂತಹ ವೇಳೆಯಲ್ಲಿ ರೈತ ಮುಖಂಡರ ಖಂಡನೆ, ಕಬ್ಬಿಗೆ ಯೋಗ್ಯ ಬೆಲೆ ನೀಡುವಂತೆ ಆಗ್ರಹಿಸಿ ಮುಧೋಳದಲ್ಲಿ ರೈತರು ಪ್ರತಿಭಟನೆ ಮಾಡಿದರು. ನಂತರ ಆಕ್ರೋಶ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರು ಕಾರ್ಖಾನೆಗೆ ಮುತ್ತಿಗೆ ಹಾಕೋಕೆ ಯತ್ನಿಸಿದ್ರು. ಈ ಸಂದರ್ಭದಲ್ಲಿ ಕಾರ್ಖಾನೆ ಆವರಣದಲ್ಲಿ ನಿಂತಿದ್ದ ಕಬ್ಬು ತುಂಬಿದ್ದ 100ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಲಾಗಿತ್ತು. ಈ ಸಂಬಂಧ ಸಿದ್ದಪ್ಪ ಬಳಗನೂರ, ಮಲ್ಲು ಮೆಟ್ಟಗುದ್ದ, ರಾಜುಗೌಡ ಪಾಟೀಲ್, ಬಸು ನಾಯ್ಕರ್ ಸೇರಿದಂತೆ ಒಟ್ಟು 10 ಮಂದಿಯನ್ನ ಮಹಾಲಿಂಗಪುರ ಠಾಣೆಯ ಪೊಲೀಸರು ವಿಚಾರಣೆಗೆ ಕರೆದಿದ್ದು ನಂತರ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ರೈತರನ್ನ ವಶಕ್ಕೆ ಪಡೆದಿದ್ದನ್ನ ಖಂಡಿಸಿ ರೈತ ಮುಖಂಡರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ನಾವು ಇವತ್ತು ಜೈಲ್ಗೆ ಹೋಗೋ ಕಾರ್ಯಕ್ರಮ ಇವತ್ತು ನಮ್ಮ ಕಾರ್ಯಕ್ರಮ ಐತಿ. ಅದನ್ನ ಕೇಸ್ ಎಲ್ಲ ಕ್ಲೋಸ್ ಮಾಡಿ ಅದು ಯಾರ ತಪ್ಪು ಏನು ಪ್ರತ್ಯಕ್ಷ ಹೇಳ್ಬೇಕು. ನಮಗ ನಾವ್ ಅದ್ ತನಿಖೆ ಆಗ್ಲದ, ನಾವ್ ಏನ್ ಮಾಡಿದೆ ಅಂತ ಗೊತ್ತಾಗ್ಬೇಕಲ್ಲ. ಅದನ್ನ ಬಿಟ್ಟು ಮತ್ತೆ ಯಾರೋ ಏನು ಮಾಡ್ಲಾರ್ದನ ಯಾರ ಕಡೆ ಕಲ್ಲುಗಿಸೋದು, ಗಲಾಟೆ ಮಾಡಿಸುವಂತದ್ದು ಜೈಲ್ ಬರೋ ಕಾರ್ಯಕ್ರಮ. ನಾವು ಜೈಲ್ಗೆ ಹೋಗಕ್ ನಾವು ಪೇಡಿದೀವಿ. ಎಲ್ಲಾ ರೈತರು ಜೈಲಕ್ಕೆ ಹೋಗ್ತೀವಿ. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ನಟಿಗೆ ಕಿರುಕುಳ ಕೊಟ್ಟ ಆರೋಪ ಎದುರಿಸ್ತಾ ಇರುವ ನಿರ್ಮಾಪಕ ಅರವಿಂದ್ ರೆಡ್ಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಟಿಗಾಗಿ ನಾನು 5 ಕೋಟಿ ಖರ್ಚು ಮಾಡಿದ್ದೀನಿ. ಆಕೆಗೆ ಪೋರ್ಷೆ ಕಾರು, ಮನೆ ಎಲ್ಲವೂ ಕೊಡಿಸಿದ್ದೀನಿ. ಆದರೆ ಆಕೆ ನನಗೆ ಮೋಸ ಮಾಡಿ ಬೇರೆಯವರ ಜೊತೆಗೆ ಓಡಾಡ್ತಾ ಇದ್ಲು. ಆಕೆಯಿಂದ ನನಗೆ ನಷ್ಟ ಆಗಿದೆ ಅಂತ ದೂರಿದ್ದಾರೆ. ಆದರೆ ನಿರ್ಮಾಪಕ ಅರವಿಂದ್ ಆರೋಪವನ್ನ ಸಂತ್ರಸ್ತ ನಟಿ ನಿರಾಕರಿಸಿದ್ದಾರೆ. ನಾವಿಬ್ರು ಒಟ್ಟಾಗಿದ್ರು, ನಾನು ಖುಷಿಯಾಗಿರ್ಲಿಲ್ಲ, ನನ್ನ ಕಾರು ಮನೆ ಏನು ಕೊಡಿಸಿಲ್ಲ ಅಂತ ದೂರಿದ್ದಾರೆ. 1.5 ವರ್ಷ 2 ವರ್ಷದಿಂದ ಟಚ್ಚಲ್ಲಿಲ್ಲ. ಆ ಹುಡುಗಿ ವೇರ್ ಅಬೌಟ್ಸ್ ನನಗೇನು ಗೊತ್ತಿಲ್ಲ. ಆ ಹುಡುಗಿ ಸಮಾಚಾರ ನಾನು ತಿಳ್ಕೊಳ್ಳೋಕ್ಕೂ ಹೋಗಿಲ್ಲ. ಸಡನ್ನಾಗಿ ಇವಾಗ ಅಕ್ಟೋಬರಲ್ಲಿ ಹುಡುಗಿ ಈ ಕ್ರಮ ತಗೊಳ್ಳೋದಕ್ಕೆ ಏನು ಕಾರಣ ಅಂತ ಐ ಆಮ್ ಅ ಲಿಟಲ್ ಸರ್ಪ್ರೈಸ್ಡ್ ಆ್ಯಂಡ್ ಇಟ್ಸ್ ಅ ಲಿಟಲ್ ಶಾಕಿಂಗ್ ಟು ಮೀ ಆಸ್ ವೆಲ್. ಸುಳ್ಳು ಮ್ಯಾಮ್. ಒಂದು ರೀತಿಯಲ್ಲಿ ಅವ್ರು ಹೇಳ್ತಾರೆ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ವಿ ಅಂತ, ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ ಮನೆ ಕೊಡ್ತಿದ್ದಾರೆ. ಮನೆ ಕೊಡ್ತಿದ್ಬೇಕಾದ್ರೆ ನಾನು ನಮ್ಮ ಮನೇಲಿ ಇರ್ಬೇಕಾಗಿತ್ತು, ಅವ್ರ ಮನೇಲಿ ಇರ್ಬೇಕಾಗಿತ್ತು. ಅದರಲ್ಲೇ ಸುಳ್ಳು ಅಂತ ಬರ್ತಾ ಇದೆ. ಇನ್ನೊಂದು, ನನ್ನ ಲೈಫ್ ಲಾಂಗ್ ನಾನು ಯಾವಾಗ್ಲೂ ಬಾಡಿಗೆ ಮನೇಲಿ ಇದ್ದಿದ್ದು. ನಾನು ಬ್ಯಾಂಗ್ಳೂರಿಗೆ ಎಲ್ಲಿಂದ ಬಂದೀನಿ ಅಂದ್ರೆ ಯಾವಾಗಿಂದ ಬಂದೀನಿ ಇಲ್ಲಿವರೆಗೂ ನಾನು ಬಾಡಿಗೆ ಮನೇಲೆ ಇದ್ದವಳು. ನನಗೆ ಯಾವ ಮನೆನೂ ಅವ್ರು ಕೊಡ್ಸಿಲ್ಲ. ದಯವಿಟ್ಟು ತೋರ್ಸಕ್ ಹೇಳಿ ಯಾವ ಮನೆ ನನ್ನ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ ಅಂತ. ನನಗಂತೂ ಗೊತ್ತಿಲ್ಲ. ಕಾರ್ ಕೊಡ್ತೀನಿ, ಪೋರ್ಷೆ ಕಾರ್ ಕೊಡ್ತೀನಿ. ಒಂದು ದಿನಕ್ಕೂ ನಾನು ಆ ಕಾರಲ್ಲಿ ಕೂತೂ ಇಲ್ಲ, ನಾನು ಓಡಿಸೂ ಇಲ್ಲ, ನಾನು ಆ ಕಾರಲ್ಲಿ ಓಡಾಡೂ ಇಲ್ಲ. ವಾಕಿಂಗ್ಗೆ ಹೋದಾಗ ನಾಯಿಯನ್ನು ಮುತ್ತಿಸುವ ನೆಪದಲ್ಲಿ ಯುವತಿಗೆ ಲೈಂಗಿಕ ಕಿರುಕುಳ ನೀಡಿರುವ ಸಂಗತಿಯನ್ನ ನೀವೆಂದಾದ್ರೂ ಕೇಳಿದ್ದೀರಾ? ಅಚ್ಚರಿ ಅನ್ಸಿದ್ರು ಇದು ನಿಜ. ಬೆಂಗಳೂರಿನ ಜ್ಞಾನಭಾರತಿ ಬಳಿಯ ಉಪಕಾರ ಲೇಔಟ್ನಲ್ಲಿ ನಾಯಿಯ ಜೊತೆ ವಾಕಿಂಗ್ಗೆ ಬಂದಿದ್ದ ಯುವತಿಯನ್ನು ವ್ಯಕ್ತಿಯೊಬ್ಬ ಸ್ಪರ್ಶಿಸಿ ಪರಾರಿಯಾದ ಘಟನೆ ನಡೆದಿದೆ. ನವೆಂಬರ್ 7ರ ರಾತ್ರಿ ಯುವತಿ ತಮ್ಮ ಸಾಕು ನಾಯಿಯನ್ನ ವಾಕಿಂಗ್ಗೆ ಅಂತ ಉಪಕಾರ ಲೇಔಟ್ನ ಬಳಿ ಕರೆದುಕೊಂಡು ಬಂದಿದ್ರು. ಈ ವೇಳೆ ಅವರ ಮುಂದೆ ಅಪರಿಚಿತ ವ್ಯಕ್ತಿಯೊಬ್ಬ ಬಂದು ನಿಂತು ನಿಮ್ಮ ನಾಯಿಯನ್ನ ಮುಟ್ಟಬಹುದೇ ಅಂತ ಕೇಳಿದ. ಯುವತಿಯು ಆತನಿಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಆದರೆ ನಾಯಿಯನ್ನ ಮುದ್ದಿಸುತ್ತಿದ್ದ ವ್ಯಕ್ತಿ ಏಕಾಏಕಿ ಸಂತ್ರಸ್ತೆಯನ್ನ ಮುಟ್ಟಲು ಮುಂದಾಗಿದ್ದಾನೆ. ಈ ವೇಳೆ ಯುವತಿ ಕಿರುಚಾಡಿದ್ರಿಂದ ಅಪರಿಚಿತ ಯುವಕ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಈ ಸಂಬಂಧ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮೈಸೂರಿನ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಉಪನ್ಯಾಸಕನೇ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಿರುವ ಆರೋಪ ಕೇಳಿಬಂದಿದೆ. ಹೆಚ್ಚು ಮಾರ್ಕ್ಸ್ ನೀಡ್ತೇನೆ, ಒಳ್ಳೆ ಕೆಲಸ ಕೊಡಿಸ್ತೇನೆ ಅಂತ ಆಮಿಷ ಒಡ್ಡಿ ಹೊರಗಡೆ ಪಬ್ಗೆ ಹೋಗಿ ಮಜಾ ಮಾಡೋಣ ಬಾ ಅಂತ ಕರೀತಾ ಇದ್ದ ಅಂತ ಆರೋಪಿಸಲಾಗಿದೆ. ಉಪನ್ಯಾಸಕ ಭರತ್ ಭಾರ್ಗವ್ ಎಂಬಾತನ ವಿರುದ್ಧ ದೂರು ದಾಖಲಾಗಿದೆ. ಉಪನ್ಯಾಸಕ ಭರತ್ ಭಾರ್ಗವ್ ನೀಡುತ್ತಿದ್ದ ಲೈಂಗಿಕ ಕಿರುಕುಳದ ಬಗ್ಗೆ ವಿದ್ಯಾರ್ಥಿನಿ ಮಹಿಳಾ ಉಪನ್ಯಾಸಕರ ಬಳಿ ದೂರು ನೀಡಿದ್ದಾಳೆ. ಈ ವಿಚಾರಕ್ಕೆ ವಿದ್ಯಾರ್ಥಿನಿಗೆ ಕರೆ ಮಾಡಿದ ಉಪನ್ಯಾಸಕ ಭರತ್ ಭಾರ್ಗವ್ ತಾನು ಹೇಳಿದಂತೆ ಕೇಳದಿದ್ದರೆ ಫೇಲ್ ಮಾಡೋದಾಗಿ ಬೆದರಿಕೆ ಹಾಕಿದ್ದ, ತನ್ನ ಖಾಸಗಿ ಅಂಗಗಳ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಾನೆ ಎಂದು ವಿದ್ಯಾರ್ಥಿನಿ ದೂರಿನಲ್ಲಿ ಆರೋಪಿಸಿದ್ದಾಳೆ. ಉಪನ್ಯಾಸಕನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾಳೆ. ಆಕೆಯ ದೂರಿನ ಅನ್ವಯ ಉಪನ್ಯಾಸಕನ ವಿರುದ್ಧ ಬಿಎನ್ಎಸ್ ಸೆಕ್ಷನ್ 126 ಸೆಕ್ಷನ್ 2, 75 ಸೆಕ್ಷನ್ 2, 351 ಸೆಕ್ಷನ್ 2 ಅಡಿಯಲ್ಲಿ ಮೈಸೂರಿನ ಜಯಲಕ್ಷ್ಮೀಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾರು ರಿವರ್ಸ್ ತೆಗೆಯುವ ಸಂದರ್ಭ ಮಗುವಿನ ಮೇಲೆ ಹರಿದು ಮಗು ಸಾವನ್ನಪ್ಪಿದ ಘಟನೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ತೋಟದಗುಡ್ಡದ ಹಳಿಬನಕ ಲೇಔಟ್ನಲ್ಲಿ ನಡೆದಿದೆ. ಮೋಹನ್ ದಂಪತಿಯ 1.5 ವರ್ಷದ ಮಗು ನೂತನ್ ಕಾರು ಚಕ್ರದಡಿಗೆ ಸಿಲುಕಿ ಮೃತಪಟ್ಟಿದೆ. ಮೋಹನ್ ಅಕ್ಕ ದೇವಿಕಾ ಹಾಗೂ ಭಾವ ಮುನೇಶ್ ಶನಿವಾರ ಬೆಳಗ್ಗೆ ಮೋಹನ್ ಅವರ ಮನೆಗೆ ಬಂದಿದ್ರು. ಮನೆಯಿಂದ ಹೊರಟು ಕಾರನ್ನ ರಿವರ್ಸ್ ತೆಗೆಯುವ ವೇಳೆ ದುರ್ಘಟನೆ ಸಂಭವಿಸಿದೆ. ರಸ್ತೆ ಪಕ್ಕದಲ್ಲಿ ಆಟವಾಡುತ್ತಿದ್ದ ಮಗುವನ್ನ ಗಮನಿಸದೆ ಕಾರು ಚಲಾಯಿಸಿದ ಪರಿಣಾಮ ಮಗು ಸ್ಥಳದಲ್ಲೇ ಮೃತಪಟ್ಟಿದೆ. ಘಟನೆ ಸಂಬಂಧ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಿಎನ್ಎಸ್ 106 ಅಡಿ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ.
ಅಪ್ರಾಪ್ತೆ ಮೇಲೆ ಮನೆ ಮಾಲೀಕನೇ ಅತ್ಯಾಚಾರ ನಡೆಸಿರುವ ಆಘಾತಕಾರಿ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಮಗುವಿಗೆ ಹುಷಾರಿಲ್ಲ ಅಂತ ಪಕ್ಕದ ಮನೆಯಲ್ಲಿ ಮಗಳನ್ನ ಬಿಟ್ಟು ಮನೆಯವರು ಹೊರ ಹೋಗಿದ್ದು, ಈ ವೇಳೆ ಮನೆಯ ಮಹಿಳೆ ಮನೆಯ ಮಾಲೀಕನನ್ನ ಕರೆಸಿದ್ದಾಳೆ. ಆತ ಅಪ್ರಾಪ್ತೆ ಮೇಲೆ ಅತ್ಯಾಚಾರ ನಡೆಸಿದ್ದು, ಮಹಿಳೆಯು ಇದಕ್ಕೆ ಸಾಥ್ ಕೊಟ್ಟಿದ್ದಾಳೆ ಎನ್ನಲಾಗಿದೆ. ಹೊಟ್ಟೆ ನೋವು ಎಂದ ಸಂತ್ರಸ್ತೆಯನ್ನ ಆಸ್ಪತ್ರೆಗೆ ಕರೆದೊಯ್ದಾಗ ಘಟನೆ ಬೆಳಕಿಗೆ ಬಂದಿದೆ. ಘಟನೆ ಸಂಬಂಧ ಆರೋಪಿಗಳಾದ ಚಂದ್ರಶೇಖರ್ ಮತ್ತು ಮಂಜುಳಾ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳ ವಿರುದ್ಧ ಪೋಕ್ಸೋ ಮತ್ತು SC/ST ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದೆ.